ನಾಳೆ PBK ವರ್ಸಸ್ RCB ಫೈನಲ್ ಮ್ಯಾಚ್ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ಶಾಸಕ NH ಕೋನ್ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಆತ್ಮವಿಶ್ವಾಸವಿದೆ, 100ಕ್ಕೆ 100ರಷ್ಟು ಗೆಲ್ತಾರೆ. ಈಗ ರಾಜ್ಯದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗ್ತಿದೆ. ಅದರ ಜೊತೆಗೆ IPL ಗೆಲ್ಲುವ ಸ್ಥಿತಿಗೆ ನಾವು ತಲುಪಿದ್ದೇವೆ. ವಿಶೇಷವಾಗಿ ಆಟಗಾರರಿಗೆ ಶುಭಾಶಯವನ್ನು ಕೋರ್ತೇನೆ. ಅವರು ಗೆದ್ದರೆ ಅದೇ ನಮಗೆ ದೊಡ್ಡ ಗೌರವ ಅನ್ನೋ ಮಾತನ್ನು ಕೋನ್ ರೆಡ್ಡಿ ಅವರು ಹೇಳಿದ್ದಾರೆ. ಧಾರವಾಡದಲ್ಲಿ ಶಾಸಕ NH ಕೋನ್ ರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಎಲ್ಲರೂ ಕೂಡ RCB ತಂಡಕ್ಕೆ ವಿಶ್ ಮಾಡ್ತಾ ಇದ್ದಾರೆ, ಗೆದ್ದು ಬರಲಿ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಈ ಸಲ ಕಪ್ ನಮ್ಮದೇ ಅಂತ ಆತ್ಮವಿಶ್ವಾಸದ ನುಡಿಗಳನ್ನು ಆಡ್ತಿದ್ದಾರೆ. ಎಲ್ಲ ಆಟಗಾರರಿಗೂ ಕೂಡ ಶುಭಾಶಯವನ್ನು ಕೋರ್ತಿದ್ದಾರೆ. ನೀವು ಗೆದ್ದರೆ ಅದೇ ನಮಗೆ ದೊಡ್ಡ ಗೌರವ ಅನ್ನೋ ಮಾತನ್ನು ಕೋನ್ ರೆಡ್ಡಿ ಅವರು ಹೇಳ್ತಾ ಇರುವಂಥದ್ದು. ನಾಳೆ ಗುಜರಾತ್ನಲ್ಲಿ ನಮೋ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಮ್ಯಾಚ್ಗೆ ಎಲ್ಲರೂ ಕೂಡ ಶುಭಾಶಯವನ್ನು ಕೋರ್ತಿದ್ದಾರೆ. ನಮ್ಮ ತಂಡ ಗೆದ್ದು ಬರಲಿ ಅನ್ನೋ ಮಾತನ್ನು ಹೇಳ್ತಾರೆ. 100ಕ್ಕೆ 100ರಷ್ಟು ನಮ್ಮ ತಂಡ ಗೆಲ್ತದೆ ಅನ್ನೋ ಮಾತನ್ನು ಹೇಳ್ತಾರೆ. ಈಗಾಗಲೇ RCB ಅಂತಿಮ ಹಂತಕ್ಕೆ ಬಂದು ಫೈನಲ್ಗೆ ಇದೆ. ನನ್ನ ವಿಶ್ವಾಸ ಇದೆ 100% ಗೆಲ್ತೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಕಾಲ ಮಳೆ ಬೆಳೆ ಚೆನ್ನಾಗಿ ಆಗ್ತಾಯಿದೆ. ಅದರ ಜೊತೆಯಲ್ಲಿ ಇವತ್ತು IPL ಗೆಲ್ತಕ್ಕಂಥ ಪರಿಸ್ಥಿತಿಗೆ ನಾವು ಹೋಗಿವೆ. ಇದಕ್ಕೆ ಒಳ್ಳೆ ಕಾಲ ಐತೆ ಅನ್ನೋದಕ್ಕೆ ವಿಶೇಷವಾಗಿ ಆಟಗಾರರಿಗೆ ಶುಭಾಶಯನ ಕೋರ್ತೇನೆ. ನೀವು ಗೆದ್ದು ಬರಿ ಅಂತ ಶುಭಾಶಯ. ವಿರಾಟ್ ಕೊಹ್ಲಿ 18 ವರ್ಷದಿಂದ ಒಂದೇ ಟೀಮ್ ಮೇಲೆ ಇದ್ದಾರೆ. ಸಾಕಷ್ಟು ಆಟಗಾರ ಟೀಮ್ಗಳು ಚೇಂಜ್ ಮಾಡ್ಕೊಂಡ್ರು. ಕೊಹ್ಲಿ ಒಂದೇ ಬದ್ಧತೆಯಿಂದ ಒಂದೇ ಬೆಂಗಳೂರು ಪರವಾಗಿ ಆಡ್ತಾ ಇದ್ದಾರೆ. ಒಬ್ಬರು ನೀವೊಬ್ಬರು RCB ಅಭಿಮಾನಿಯಾಗಿ ನಾನು RCB ಅಭಿಮಾನಿ ಗೆಲ್ಲರು ಅಂತ ಹೇಳ್ತೇನೆ ಹೊರತಾಗಿ ಈಗ ಎಲ್ಲ ಒಳ್ಳೆ ಪ್ಲೇಯರ್ ಅದಾರ. ಅದಕ್ಕೆ ನಾನು ಹೇಳೋದು ಗೆದ್ರೆ ಸಾಕಲ್ಲ, ನಮ್ಗೆ ಅದೇ ದೊಡ್ಡ ಗೌರವ. ಅದಕ್ಕೆ ಹೆಚ್ಚಿಂದ ಗೆಲ್ತಾರೆ, ಅದು ಆ ವಿಶ್ವಾಸ ನನಗೂ ಇದೆ. ಸರ್, ಈಗ ಅಭಿಮಾನಿ ಒಬ್ಬ ಪತ್ರ ಬರ್ದಾನೆ ಸರ್, ಅವತ್ತು ರಜೆ ಘೋಷಣೆ ಮಾಡಬೇಕು ಅಂತೇಳಿ CM ಅವ್ರಿಗೆ. RCB ಏನಾದರೂ ಗೆದ್ರೆ ಪ್ರತಿ ವರ್ಷ ಈಗ ನೋಡ್ರಿ, ನಾನು ಮುಖ್ಯಮಂತ್ರಿಗಳ ಜೊತೆ ಅವ್ರು ತೀರ್ಮಾನ ಮಾಡಬೇಕು. ಸರ್ಕಾರದಲ್ಲಿ ನಾನೇ ವಿಚಾರ ಮಾಡ್ತೀನಿ. ಅಭಿಮಾನಿಗಳು ಹಂಗೆ ಕೇಳ್ತಾರಂದ್ರೆ ಏನು ತಪ್ಪೈತಿ, ಘೋಷಣೆ ಮಾಡಿದ್ರು ಮಾಡ್ಬೋದು. ಈಗಾಗಲೇ RCB ಅಂತಿಮ ಹಂತಕ್ಕೆ ಬಂದು